ಈ ಕಡೆ ಬರ್ರಿ ಅತ್ತಿ, ನಂಗೆ ಹೊಳ್ಳಕ್ಕೆ ಬರೋದಿಲ್ಲ. ಹಾಂ ಬಂದು ತಡಿವ, ಬಂದು ನಿಂದ್ರಿ ರೀ. ನೀವಿಲ್ಲ ನಿಂದಿರ್ಬೇಕಾರ, ಆಚೆ ಕಡೆ ಬರ್ತಾನೆ. ಅಯ್ಯ ನಡಿ, ನಾನು ನನ್ನ ಮೊಮ್ಮಗನ ನೋಡ್ತಾನೆ ನಡಿ. ಆಯ್ತು ಬರ್ರಿ. ಯವ್ವ ಇದೇನ ಕೂಸಿದು, ಆ ತಲೆಯಾಗಿನ ಕೂದಲಕ್ಕಿಂತ ಹತ್ತತ್ತು ಅದ ಮಕಾನ ಕಾಣ್ಬತ್ತಲ್ಲ ಲಕ್ಷ್ಮಿ. ಏನು ಯವ್ವ ನಿನ್ನ ಹಚ್ಚ ಬಡ್ದು ಹುಟ್ಟೈತಲ್ಲ ಯವ್ವ, ನೀನು ಹುಡ್ದಾಗ ಹಿಂಗೆ ಇದ್ದೇನ? ಅಲ್ಲ ಇದೇನಿದು ಇದ್ಲಿಕ್ಕಿಂತ ಹತ್ತುತ್ತೋಯ್ತಿ, ಎಂಥದ್ದು ಹಡ್ದು ಬಿಟ್ಟೆ ಲಕ್ಷ್ಮವ್ವ. ಮಾವ ಮಕ್ಕಳಲ್ಲ ಅವೇನು ಅಲ್ಲ, ನೋಡಾಕೆಲ್ಲ ನಿಮ್ಮ ಮಗನಂಗೆ ಐತಿ ಕೂದಲು ಮಕ್ಕ ಗಿಕ್ಕ ಎಲ್ಲ ನೋಡ್ರಿ, ನಿಮ್ಮ ಮಗನಂಗೆ ಬಾಯಾಗ ಬಿಚ್ಚಿ ಬಿದ್ದೈತಿ. ನಾ ಏನು ಮಾಡಲಿ, ಅದು ಪಾಪ ಬನ್ನ ಏನು ತೊಳ್ಕೊಂಡು ಕುಡಿಯೋಕ್ಕಾಕತ್ತಾನ? ಹುಟ್ಟಿದ್ರೆ ಹುಟ್ಟುವಾತ್ ಬಿಡ್ರಿ, ಯಾಕೆ ಮಕ್ಕಳಿಲ್ಲ ಅನ್ನೋ ಬಂಜಿತನ ಅನುಭವಿಸಾರ ರಗಡ್ ಬಂದಿರ್ತಾರೆ. ಆದ್ರೆ ನನಗೆ ದೇವರು ಮಕ್ಳ ಭಾಗ್ಯನ ಕೊಟ್ಟಾನ. ಎಲ್ಲ ಚಲೋನೇ ಐತಿ ನನ್ನ ಜೀವನದಾಗ, ಇನ್ನೇನೈತಿ ಯವ್ವ. ಇದನ್ನ ಹೆಂಗೆ ಯವ್ವ, ನನ್ನ ಮೊಮ್ಮಗಳಂತೆ ಮೊಮ್ಮಗ ಏನದ ಈ ಹುಡುಗ ಹುಡುಗಿರಿ. ಅಯ್ಯೇ ಶಿವನ, ಹುಡುಗಿ ಹುಟ್ಟೋದಲ್ದ ಕರಿ ಇದ್ಲಿನ ಹಡ್ದು ಬಿಟ್ಟಿಯಲ್ಲ ಯವ್ವ, ಕರಿ ಹಂದಿ ಆಗೈತೆ ನೋಡುವ ಕೂಸು. ಏನ ಇದನ್ನೇನು ನಮ್ಮ ಮನೆಗೆ ಕರ್ಕೊಂಬರ್ಬೇಡವಾ, ಇಲ್ಲೇ ಎಲ್ಲಾರ ಹೋಗೋದು ಬಾ. ಹೌದವ್ವ, ನನಗಂತೂ ಅದನ್ನ ನೋಡೋಕ್ಕಾಗ್ವತ್ತು, ಅದಕ್ಕೆ ನಾನು ಈ ಕಡೆ ಹೋಗಿ ನಿಂತೀನಿ. ನೀವು ಬರೋದು ನೋಡಿ ಬಂದವ್ರನ್ನ, ನನಗರ ಆ ಕೂಸು ನೋಡ್ರ ತಲೆ ತಿರ್ಗಾತತ್ ಬಿ. ಯಾಕ್ರಿ ಹಂಗೆ ಮಾತಾಡ್ತೀರಿ? ಅಲ್ರಿ ನೋಡಕ್ಕದೆಲ್ಲ ನಿಮ್ಮಂಗನ ಐತಿ, ನಿಮ್ಮ ಮಗಳ್ರಿ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು. ಹಿಂಗೆ ಮಾತಾಡ್ತೀರಲ್ಲ ನೀವು. ನಾನು ರಕ್ತ ಹತ್ಕೊಂಡು ಹುಟ್ಟಿರ್ಬೇಕು, ಅದು ಹೊತ್ತದ ನಿನ್ನ ಹೊತ್ತತ್ತಲ್ಲ ಕರಿ ಇದ್ಲಿಗತ್ತೆ. ಏನು ಮಾಡೋದು, ಏನು ನಿನ್ನ ಕಟ್ಕೊಂಡು ಅನ್ಭವಿಸಿದ್ದ ಸಾಕಾಗೈತಿ, ಇನ್ನು ಅದನ್ನು ನನ್ನ ಮಗಳು ಅಂತ ಹೇಳ್ಕೊಂತ ಅಡ್ಡಾಡ್ಲೇನ? ಆಗೋದಿಲ್ಲ ನನಗೆ. ಆಗೋದಿಲ್ಲ ಅಂದ್ರೆ ನಾ ಏನು ಮಾಡ್ಲಿಗ? ಅಲ್ಲ ನೀವು ಈ ಥರ ಮಾತಾಡ್ರಿ ನಾ ಏನು ಮಾಡಲಿ ಹೇಳ್ರಿ? ನಾ ಏನು ಮಾಡ್ತೈತ್ವಾ, ತಿಂತತಿ ಬೊಗಳ್ತತಿ ಮಲ್ಕೋತೈತಿ. ಈಗ ನೋಡುವ, ನನಗಂತೂ ಈಕಿನ ಮೊಮ್ಮಗಳಂತೂ ಒಪ್ಕೊಳಕ್ಕಾಗಲ್ಲ. ಅಲ್ಲ ನೋಡಿದೇನ ನಮ್ಮ ಗಂಗಾನ ಮಗನ ಹಂಗ ಯವ್ವಾ, ತೊಂಡೆ ಹಣ್ಣಾಗೈತೆ ತೊಂಡೆ ಹಣ್ಣು. ಯಾಪಲ್ ಆಗೈತೆ ಯವ್ವ, ಯಾಪಲ ಏನು ಬೆಳ್ಳಗ ಹಂಗೆ ತುಳು 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 ಅಂತಾನೆ. ಹಂಗೆ ಹೀರೋ ನೋಡ್ಬೇಕು ನನ್ನ ಮೊಮ್ಮಗನ, ಹಂಗೈತಿ. ಅದನ್ನ ಕೈ ತೊಳೆದು ಮುಟ್ಬೇಕು. ಅದಕ್ಕೆ ನನ್ನ ಸೊಸಿ ಕೈ ತೊಳೆದು ಮುಟ್ರೆ ಅಂತಾಳೆ. ಇದು ನೋಡಿ ಯವ್ವ, ಇದನ್ನ ಕೈ ತೊಳೆದಲ್ಲ ಸೆಗಣಿಗೈಲೆ ಬಂದು ಎತ್ಕೊಂಡ್ರೂ ಇದನ್ನು ನಮ್ಮ ಕೈಗೆ ಇದರ ಹೊಲಸ ಆಡ್ತದನೋ ಅನ್ನೋಂಗೈತಿ. ಕೊಳಚಾಗಿನ ಪ್ರದೇಶದಾಗಿಂದ ಯಾವ್ದು ಬಂದಂಗೆ ಆಗೈತೆ ಯವ್ವ ಇದು. ಹಚ್ಚಿ ನಮಗಂತೂ ಮುಟ್ಟಕ್ಕಾಗೋದಿಲ್ವ. ಅದು ಹೆಂಗೆ ಸಾಕೋತಿ ಸಾಕು, ನಾವಂತೂ ಬಿಲ್ಕುಲ್ ನಮ್ಮ ಅಮ್ಮಗಳಂತ ಒಪ್ಕೋದಿಲ್ಲ. ಇದನ್ನ ನಮ್ಮ ಮನೆ ಒಳಗೆ ಕರ್ಕೊಂಬಂದ್ರು ನಾ ಸೇರ್ಸಾಕು ಇಷ್ಟಪಡೋದಿಲ್ಲ. ನೋಡ್ರಿ ಅತ್ತಿ, ಇಷ್ಟು ದಿನ ನಾನು ಸುಮ್ಮನೆ ಇದ್ನಿ. ಈ ಲಕ್ಷ್ಮೀದ ಇನ್ನೊಂದು ಥರ ನೋಡ್ರಿಕ್ಕಿಲ್ಲ ನೀವು ಮಕಾನ ಏನ, ಎಷ್ಟಂತ ಸುಮ್ಮನೆ ಇರಿ ನಾನು. ಇಷ್ಟು ದಿನ ನನಗೆ ಅಂತೀರಿ ಅಂತ ನಾನು ಅನಿಸ್ಕೋತೀನಿ. ಇನ್ನು ಮುಂದೆ ನನ್ನ ಮಗಳಿಗೆ ಯಾರು ಏನು ಅಂತಕ್ಕದಲ್ಲ. ನೀವೇನಾರ ಹಿಂಗೆ ಮಾಡಕತ್ತಾರಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಸೀದಾನ. ಆ ಮಗುನ ಹುಟ್ಟೈತಿ ಹೆಣ್ಣು ಹುಟ್ಟೈತಿ ಅದು ಕರ್ಗ ಹುಟ್ಟೈತಿ ಅಂತೇಳಿ ಬಿಸಾಕ್ ಬಾ, ಇಲ್ಲ ಒಗದು ಬಾ, ಅದನ್ನ ನಮ್ಮ ಮನೆ ಕರ್ಕೊಂಬರ್ಬೇಡ ಅಂತ ಅಂತಾರಂತೆ. ನಾ ಕಂಪ್ಲೇಂಟ್ ಕೊಟ್ಟನೆ ಅಂದ್ರೆ ನಿಮ್ಮನ್ನು ಒಳಗೆ ಹಾಕ್ತಾರ, ಅವಾಗ ಬುದ್ಧಿ ಬರ್ತೈತಿ. ಏನಾರ ಮಾಡ್ಕೊಂಡು ಹಾಳು ಬಾ ಬೀಳುವ ಬಿಡು, ನಿನ್ಗೆ ಎದಕ್ಕೆ ಬೇಕು? ಕರ್ಕೊಂಬಂದು ಬೇಕಾದ್ರೆ ಜೋಪಾನ ಮಾಡ್ಕೊಂಡು ಬೀಳುವಾಳ ಯಾಕೆ? ಅದನ್ನ ನಮ್ಮ ಮೊಮ್ಮಗಳಂತ ಹೇಳೋದು ಬೇಡ, ಎತ್ಕೋದು ಬೇಡ ಅಷ್ಟ. ನಡ್ರಿ ಯಾವಾಗಾರ ಬರ್ವಾತ. ಇನ್ನು ಇದನ್ನ ನೋಡಾಕ್ ಬಂದವ್ ನಾವು. ಅಯ್ಯೋ ಇಡ್ಲಿಕ್ಕಿಂತ ಹತ್ತೈತಿ. ಬೀಗ್ರ ನೋಡ್ಕೊಂಡು ಮಾತಾಡ್ರಿ. ಏನು ಇಡ್ಲಿಕ್ಕಿಂತ ಹತ್ತೈತಿ? ನಿಮ್ಮ ವಂಶದ ಕುಡಿ ಅದ, ನಮ್ಮ ವಂಶದ ಕುಡಿ ಅಲ್ಲದ, ನಮ್ಮ ವಂಶ ಹಿಂಡೋ ಕುಡಿ ಅದ. ವಂಶದ ಕುಡಿ ಅಂತ ನೋಡಿದ್ಯಾ ಅದನ್ನ ಹೆಂಗೈತಿ? ಅದನ್ನ ನಿನ್ನ ಮನ್ಯಾಗ ನಾವು ಹುಟ್ಟಿತ್ತಂದ್ರೆ ಹಿಂಗೆ ಮಾಡ್ತಿದ್ದೇನ? ತೆಗೆದು ಒಗದು ಬರ್ತಿದ್ದಿ. ನಮ್ಮ ಮನ್ಯಾಗ ಹುಟ್ಟೈತಿ, ನಿನ್ನ ಮಗಳು ಕೊಡಬಾರ್ದು ಕೊಟ್ಟ ಇತ್ತು ನಾವು ಅನುಭವಿಸೋದ್ರಿಂದ ಮತ್ತೆ ಅದನ್ನು ಒಂದು ಕಟ್ಕೊಂಡು ಅನುಭವಿಸೋದು. ಇನ್ನು ಇದು ಹುಟ್ಟೋ ಮಕ್ಕಳೆಲ್ಲ ಹಿಂಗೆ ಕರ್ರಗ ಹುಟ್ಬಿಟ್ರೆ ಮುಂದಿನ ಜೀವನ ಹೆಂಗೆ? ಹುಡ್ದ ಅಲ್ಲೇ ಸತ್ತ ಹೋಗಿದ್ರೆ ಚಲೋ ಇತ್ತದ, ಹೊಟ್ಯಾಗ ಸಾಯ್ತಂತೆ. ಹುಡ್ದಾಗ ಸತ್ತಾಗ ಅಂದ್ರೆ ಹೋಗಿ ಮನ್ ಕೊಟ್ಟು ಬರ್ತಿದ್ದು, ಕರ್ಗ ಹುಟ್ಟೈತಿ ಬಿಡು ಇದೇನು ಮಾಡೋದಂತೆ. ಬದುಕೈತಲ್ಲ ಏನು ಮಾಡೋದಿನ? ಇದು ತಿಳ್ಕೊಳಕ್ಕೂ ಆಗೋಲ್ಲ, ಇದು ಬಿಡಾಕೂ ಆಗೋದಿಲ್ಲ. ಹಂಗಾಗಿತ್ತು ನನ್ನ ಬಾಳೆ. ಒಂದಿಟ್ಟು ಬೆಳಗ್ಗೆ ಹುಟ್ಟಿದ್ರೆ ಏನಾರ ಆಗಿತ್ತಂದ್ರೂ ನಡೀತಿತ್ತ. ಇದೇನಿದು ಕರಿ ಲದ್ದಾಗೈತಿ, ಹಂದಿಕ್ಕಿಂತ ಹತ್ತೈತಿ. ಬೀಗ್ರ ಏನು ಬಾಯ್ ಮಾಡಕತ್ತೀರ ನೀವು? ಬಾಯೆಲ್ಲ ಮಾಡಂಗಿಲ್ಲ, ಇಲ್ಲ ಹಾಸ್ಪಿಟಲ್ದಾಗ ಡಾಕ್ಟರ್ ಸಾಹೇಬ್ರು ಬಂದಾರಲ್ಲ, ಚೆಕಪ್ ಮಾಡತ್ತಾರ ಚಿಕಡೆ ಪೇಷಂಟ್ನ. ಎಷ್ಟು ಬಾಯ್ ಮಾಡತ್ತೀರಿ? ಅಲ್ಲ ಪೇಷಂಟು ಇನ್ನ ಇದಕ್ಕೈತೆ, ಅದು 7ರಾಗ ಡೆಲಿವರಿ ಆಗಿತ್ತು. ಹೊರಗೆ ನಡ್ರಿ ಎಲ್ಲರೂ, ಹೊರಗೆ ನಡ್ರಿ ಅಂದೆ ನೋಡುವ, ಎಲ್ಲರೂ ಹೊರಗೆ ನಡ್ರಿ. ನೀವೇನು ಮಾತಾಡಕತ್ತಾರ ಅನ್ನೋದು ಒಂದಿಟ್ರ ಖಬ್ರ ಐತನ? ಆಕಿ ಈಗ ಹಡ್ದು ಬಾ ಅಂತದ, ಆಕೆ ಮನಸ್ಸಿಗೆ ನೋವು ಆಕತಿ, ಮನಸ್ಸಿಗೆ ಹಚ್ಕೋತಾಳ ಅನ್ನೋದು ಒಂದೀಟು ನಿಮ್ಗೆ ಅರಿವು ಅನ್ನೋದಿಲ್ಲನ? ಆಕಿ ಮುಂದೆ ಹೋಗಿ ಏನು ಬೇಕಾದ್ ಮಾತಾಡಕತ್ತಾರೆ. ನಿಮ್ಗೇನ್ರ ಹೊಟ್ಟಿಗೆ ಏನು ತಿಂತಾರೆ ನೀವು? ಅನ್ನ ಒಂಥರ ಶಗನ ತಿಂತಾರ? ಶಾರದವ ಏನು ಮಾತಾಡಕತ್ತಿ ನೀನು? ನಾನು ನಿನಕ್ಕಿಂತ ದೊಡ್ಡಾಕಿ ಅನ್ನೋದು ತಿಳಿದು ಮಾತಾಡು. ಅಲ್ಲ ಅಂತ ಕರ್ರಗ ಇಡ್ಲಿಗಿಂತ ಹುಟ್ಟೈತೆ, ಅದು ತಲೆಗಿನ ಕೂದ್ಲಕ್ಕಿಂತನೂ ಹತ್ತೈತೆ. ಅದನ್ನ ಹೆಂಗೆ ಮೊಮ್ಮಗಳಂತ ಒಪ್ಕೊಳ್ಳಿ? ತಗೋರಿ ನಿಮ್ಮ ಮನ್ಯಾಗ ಇಟ್ಕೊಂಡು ಸಾಕೋರಿ ಅದನ್ನ. ನಾಳೆ ನಮ್ಮ ಸೊಸಿನಷ್ಟ ಕಳಿಸ್ಕೊಡ್ರಿ ನಮ್ಗೆ. ನಿಮಗೆ ಸಾಕಾಗಲಿಲ್ಲ ಅಂದ್ರೆ ನನ್ನ ಮೊಮ್ಮಗಳನ್ನ ನಮ್ಮ ಮನ್ಯಾಗ ಇಟ್ಕೊಂಡು ಸಾಕೋತಾನ ಆತಲ್ಲ. ಬರಬ್ಬರ್ ನನ್ನ ಮಗಳು ಬೇಕಾದಾಗ ಬಂದು ಅದನ್ನ ನೋಡ್ಕೊಂಡು ಹೋಗ್ತಾಳ. ಅದು ಬಾನೆತನ ಮಾಡಿ ಹಾಲು ಕುಡಿಸಿ ಅದು ದೊಡ್ಡದಾಗುವ 1 ವರ್ಷ ಆಗುವವರೆಗೂ ನನ್ನ ಮಗಳು ಇದೇ ಮನ್ಯಾಗ ಇರ್ತಾಳೆ. ಆಮೇಲೆ ಆಕೆ ಬೇಕಾದ್ರೆ ನಿಮ್ಮ ಮನೆಗೆ ಬರ್ತಾಳೆ. ಆ ಮೊಮ್ಮಗಳನ್ನ ಬೇಕಾದ್ರೆ ನಾನು ನಮ್ಮ ಮನ್ಯಾಗ ಇಟ್ಕೊಂಡು ಸಾಕ್ತಾನೆ. ಏನ ನನಗೇನು ಬ್ಯಾಸರ ಅಲ್ಲ. ಇಟ್ಕೋರಿ. ನಾವು ಇಟ್ಕೋತೇವೆ, ಅದ್ರ ಖರ್ಚ ವೆಚ್ಚ ಎಲ್ಲ ನೀವೇ ನೋಡ್ಕೋಬೇಕ ರೀ. ಸುಮ್ಮನೆ ರೀ, ಯಾಕತ್ರ ಖರ್ಚು ನಮ್ಗೆ ಬ್ಯಾಸರ ಆಕತ್ತನ? ಒಂದು ಕೂಸು ಒಜ್ಜೆ ಆಕತ್ತ ನಮಗೆ, ಒಂದು ಮೊಮ್ಮಗಳು ನಮ್ಗೆ ಒಜ್ಜೆ ಆಕತ್ತನ? ಶಾರದಾ, ನಾ ಹೇಳೋದು ಅರ್ಥ ಆಗತ್ತಿಲ್ಲ ನಿನಗೆ. ನಮಗೆ ಒಂದು ಮೊಮ್ಮಗಳು ವಜ್ಜೆ ಆಗಂಗಿಲ್ಲ. ಯಾಕೆ? ಅವ್ರ ಮನೆ ವಂಶದ ಕುಡಿಯದ.
ನಾಳೆ ಎಷ್ಟೇ ಬೆಳೆಸಲಿ ಎಷ್ಟೇ ಇದಾಗಲಿ ನಾಳೆ ಏನೋ ಒಂದು ಅಕ್ಕಿ ದೊಡ್ಡ ಮಟ್ಟದಾಗ ಹೋಗ್ಲಿ ಏನೋ ಆಗಲಿ ಆದ್ರೆ ಅವ್ರ ಮೊಮ್ಮಗಳು ನಮ್ಮ ಮೊಮ್ಮಗಳ ಅಂತ ಬಂದ್ರಂದ್ರೆ ಅವಾಗೆಲ್ಲ ಏನು ಹೋಕ್ಕತಿ ನೋಡು. ಅದ್ರ ವೆಚ್ಚ ಖರ್ಚ ಎಲ್ಲ ಅವ್ರು ನೋಡ್ಕೋಬೇಕು, ಇಟ್ಕೊಂಡು ಸಾಕೋದು ನಮ್ದು. ಇದು ಮಾತ್ರ ಇದು ಒಪ್ಪಿಗೆ ಇದ್ರೆ ಹ್ಞೂ ಅಂತ ನಾ, ಇಲ್ಲಂದ್ರೆ ಇಲ್ಲ. ಕರ್ಕೊಂಡು ಹೋಗ್ಲಿ ತಮ್ಮ ಮೊಮ್ಮಗಳನ್ನ ತಮ್ಮ ಮನೆಗೆ. ಆತು, ಇದಕ್ಕೆ ನನಗೆ ಒಪ್ಪಿಗೆ ಐತಿ. ನನ್ನ ಮಗಳ ಆದರೂ ನಾನು ನನ್ನ ಮಗಳಂತ ನಾವು ಒಪ್ಕೊಳ್ಳಲ್ಲ. ಅದು ಕರ್ಗ ಹುಟ್ಟಿದ್ರಿಂದ ನನಗೆ ಇಷ್ಟ ಇಲ್ಲ. ನಾನು ಅದನ್ನ ನಿಮ್ಮ ಮನ್ಯಾಗ ಇಟ್ಕೋರಿ, ನಮ್ಮ ಮನೆಗೆ ಅದನ್ನ ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. 1 ವರ್ಷ ಎಲ್ಲ ಬೇಕಾದ್ರೆ 2 ವರ್ಷ ಇಟ್ಕೋರೇಕಿನ ಇಲ್ಲಿ ಬೇಕಾದಾಗ ಆಕಿ ಇಲ್ಲೇ ಇರ್ವಾಳ್ಯಾಕ, ನನಗೇನು ಬೇಕಾಗಿಲ್ಲ. ನನಗೆ ಮಾತ್ರ ಆ ಮಗು ನಮ್ಮ ಮನೆಗೆ ಬರ್ದಂಗೆ. ಹಾಂ, ಅದಕ್ಕೆ ಬೇಕಾದಾಗ ಬಂದು ಬೇಕಾರೆ ಅದಕ್ಕೆ ದೊಡ್ಡದಾಗುವವರೆಗೂ ಆಕಿ ನೋಡ್ಕೊಳ್ಳಿ. ಆದ್ರೆ ಮಾತ್ರ ನಮ್ಮ ಮನೆಗೆ ಅದು ಮಗಳಂತ ಬರ್ದಂಗೆ ಸತ್ ಅಂತ ಮಂದಿ ಮುಂದೆ ಹೇಳ್ತೇವೆ ನಾವು. ಹಾಂ, ಇನ್ನು ಮುಂದೆ ಅದು ನಮ್ಮ ಮಗಳಂತಲ್ಲ. ಅದ್ರ ವೆಚ್ಚ ಖರ್ಚು ಅದ್ರ ಮದುವೆ ಖರ್ಚು ಎಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಮನ್ಯಾಗ ಇಟ್ಕೊಂಡು ಸಾಕೋದಷ್ಟ ನಿಮ್ದು. ಹೌದಲ್ಲೇ ಮಗನ? ಆಯಿತು, ನೀ ಸಾಕಿರ್ತೇವೆ ನಾವು. ಆ ಮುಂದೆ ಅಪ್ಪ ಅಂತ ನೀ ಬರ್ದಂಗಲ್ಲೇ ಬರೋಂಗಿಲ್ಲ. ಅದಕ್ಕೆ ನಾನು ಹುಟ್ಟಿ ಕಾರಣ ಆಗಿ ನಾನು ಕಾರಣಕ್ಕೆ ನೋಡ್ಕೊಳಕತ್ತೇನೆ ಅಷ್ಟೇ. ಹ್ಞೂ, ಏ ಸೋಮ್ನಿ ಎಲ್ಲ ಉಸನ ಆಂಟಿ ಅದನ್ನ ಹೋದ ಅವ್ರ ಮನೆಗೆ ಇಡೋದಲ್ದ ಮತ್ತೇನಾತ ಅವ್ರು ಸಾಕಿದಂಗ ಎಲ್ಲ ನಾವು ಕೊಟ್ಟು ಮತ್ತೆ ನಾವು ನೋಡ್ಕೊಂಡಂಗ ಆತು. ಆಗೋದಿಲ್ಲ, ನಮಗೆ ಬಿಲ್ಕುಲ್ ಆಗುದಿಲ್ಲ ಇದು. ಈ ಕೂಸು ನಮ್ಮ ಮನ್ಯಾಗ ಇರ್ದಂಗ ನಾವು ನೋಡ್ಕೋದಂಗ. ಬೇಕಾರೆ ಎಲ್ಲರ ತಿಪ್ಪಿಯಾಗಿ ಹೋಗ್ಯಾರು, ಬೇಕಾರೆ ಅನಾಥಾಶ್ರಮಕ್ಕೆ ಹಾಕ್ವಾರು. ನಡಿ ನಡಿ ಮನೆಗೆ. ಆಕಿ ಬೇಕಾದ್ರೆ ಬರ್ತಾನಂದ್ರೆ ಆಕಿ ಒಬ್ಬಾಕೆ ಬರಲಿ. ನಮ್ಮ ಮನೆಗೆ ಅವ್ರು ಯಾರು ಕೂಸನ್ ಕರ್ಕೊಂಡು ಬರ್ದಂಗನ. ಹೋಗ್ರಿ ಹೋಗ್ರಿ, ನೀವು ಕೂಸನ್ ಕರ್ಕೊಂಡು ಬರ್ದಂಗ ಅಂತಂದ್ರೆ ನನ್ನ ಮಗಳಿಗೆ 5 ತಿಂಗಳು ಮುಗಿಲಿಕ್ಕಿದು ಕಂಪ್ಲೇಂಟ್ ಕೊಡ್ತಾವು. ಬಾನೆತನ ಆಗೈತಿ, ಹುಡುಗಿ ಕರಗ ಹುಟ್ಟೈತೆ ಅಂತ ಕೇಸದನ್ನ ಅಲ್ಲೇ ಹೋಗದ್ ಬಾ, ಇಲ್ಲ ನಮ್ಮ ಮನೆಗೆ ಬರಬೇಡ ಅಂತೇಳಿ ಇದನ್ನ ಮಾಡಕತ್ತಾರ. ಆಕೆಗೆ ಚಿತ್ರಹಿಂಸೆ ಕೊಡಕತ್ತಾರ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟಾ ಯಾಕೆ ಕೊಡ್ತೀರಿ? ಐ ಮತ್ತ ಹೆಣ್ಮಕ್ಳು ಅಂದ್ರ ಬ್ಯಾಡ ಅಂತ ಅನಿಸ್ಬಿಟ್ಟೈತಲ್ಲ ನಿಮ್ಗೆ. ಅದಕ್ಕೆ ನಾ ಏನು ಹೇಳಕತ್ತೇನೆ ಬಿ, ಸುಮ್ಮನೆ ಒಪ್ಕೋಬಿ. ನಾವೇನೋ ಅಂತಾರಂತ ಸುಮ್ಮನಾಗಿದ್ವಿ. ನಾವು ಇಟ್ಕೊಳ್ಳಲ್ಲ ಆ ಹುಡುಗಿನ. ಅದು ನಿಮ್ಮ ಮನ್ಯಾಗ ಬೆಳಿಬೇಕು, ಅದಕ್ಕೆ ತಂದಿ ಪ್ರೀತಿನೇ ಸಿಗಬೇಕು. ನಾ ಏನು ಹೇಳಕತ್ತೇನಿ ಹಳೇಂದ್ರ, ನೀವು ಈ ಮಾತನ್ನ ನೀವು ಒಪ್ಕೊಂಡು ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ ಚಲೋ. ಇಲ್ಲ ಅಂತಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟು ನಮ್ಮ ಮನೆ ಮಾರ್ವಲ್ಲ. ಯಾಕ ನನ್ನ ಮಕ್ಕಳು ದುಡಿಮಿ, ನನ್ನ ಗಂಡನ ದುಡಿಮಿ, ನನ್ನ ಬಂಗಾರ, ನನ್ನ ಒಡವಿ ಎಲ್ಲ ಒತ್ತಿ ಇಡ್ವಲ್ಲ. ಯಾಕ ಇಟ್ಟು ನಾನು ನಿಮ್ಮನ್ನ ಒಟ್ಟರು ಜೈಲ್ನಾಗ ಕುಳಿಯಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಶಾರದಾನಲ್ಲ. ಮತ್ತೆ ಈಗ ಹೇಳಕತ್ತಾನ ಏನ ನೋಡಾಕಷ್ಟ ನಾ ಶಾರದಾ ಶಾಂತವಾಗಿರ್ತೇನೆ. ಹಿಂದಾಗಡಿ ಯಜ್ಞ ಅಂದ್ರೆ ರುದ್ರ ಅವತಾರ ಅಂತ ಆಳ್ತಾನ ಏನ. ನನಗೆ ನನ್ನ ಮೊಮ್ಮಗಳು ನನ್ನ ಮಗಳು ನಿಮ್ಮ ಮನ್ಯಾಗ ಇದ್ದು ಬಾಳೆ ಮಾಡ್ಬೇಕು. ಆಕೆಗೆ ಏನಾರ ಚಿತ್ರಹಿಂಸೆ ಕೊಡಾಕತ್ತೆ ಅಂದ್ರೆ ನಿಮ್ಮನ್ನ ಮಾತ್ರ ನಾ ಯಾರನ್ನೂ ಸುಮ್ಮನೆ ಬಿಡುದ್ರಿ ಇನ್ನು ಮುಂದೆ ಏನ. ನಿಮ್ಮ ಮೇಲೆ ಅಟ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಾನೆ ನೋಡು. ಅಲ್ಲೇ ಕೊಳತುಕೊಂತ ಬಿದ್ದಿರ್ಬೇಕು ನೀವು. ಹಂಗೆ ಮಾಡ್ತಾರೆ ಮತ್ತೆ ನೋಡ್ತಾ ಇರ್ಬೇಕಾರೆ. ನನಗೂ 2 ಗಂಡು ಮಕ್ಳು ಅದಾವು. ಕರ್ಕೊಂಡು ಹೋಗಿ ನಿಮ್ಮನ್ನ ಏನು ಮಾಡ್ಬೇಕಲ್ಲ ಅದನ್ನ ಮಾಡೇ ತಿರ್ತಾನೆ. ಮತ್ತೆ ಸುಮ್ಮಿದ್ದಂಗೆ ಭಾಳ ಮಾಡಕತ್ತಾರಿ. ನಿಮ್ಮ ಮೊಮ್ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾಯಿಗತ್ತೆ ಬಿದ್ದೀರಿ. ಆತು, ಕರಿ ಕಿಟ್ಟಿನ ನಮ್ಮ ಮೊಮ್ಮಗಳಂತ ಒಪ್ಕೊಳ್ಳಲ್ಲ. ನಮ್ಮ ಮನ್ಯಾಗ ಬಿದ್ದಲ್ಲಿ ನಡಿಲ್ಲ. ಯಾವಾಗ ಬರ್ತಾಳೋ ಬರಲಿ, ನಾವಂತೂ ಕರಿಯಾಕೆ ಬರೋದಿಲ್ಲ. 5 ತಿಂಗಳು ಮುಗಿತಂದ್ರೆ ಬಂದು ಕಳ್ಸ್ರಿ. ನಾವು ಕಳ್ಸೋದಿಲ್ಲ. 5 ತಿಂಗಳು ಆದ್ಮೇಲೆ ನೆನಪಿಟ್ಕೊರಿ, ಇವತ್ತಿಗೆ ಡೆಲಿವರಿ ಆಗೈತಿ. ಇವತ್ತಿಗೆ 5 ತಿಂಗಳು ಆದ್ಮೇಲೆ ಬಂದ ನಿಮ್ಮ ಸೊಸಿನ ನಿಮ್ಮ ಮೊಮ್ಮಗಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. ನಿಮಗಾಗ್ಲಿಲ್ಲ ಅಂದ್ರೆ ಬಿಡ್ರಿ. ಆಕೆ ಗಂಡ ಅಂತ ಅದಾನಲ್ಲ, ಆಕೆ ಜೊತೆ ಸಂಸಾರ ಮಾಡಿಲ್ಲ. ಸಂಸಾರ ಮಾಡಿ ಮಗು ನೀಡಕ್ಕೆ ಗೊತ್ತಾತು, ಮಕ್ಕಳನ್ನ ನೋಡ್ಕೊಳಕ್ ಗೊತ್ತಾಗಲ್ಲ. ಬಂದು ಕರ್ಕೊಂಡು ಹೋಗ್ಕ ನಾವು. ಆತು, ನಾ ಬಂದು ಕರ್ಕೊಂಡು ಹೋಗ್ತೀನಿ. ನೀವು ಒಂದು ಸ್ವಲ್ಪ ತಣ್ಣಗಿರಿ. ಏಯ್, ಏನದು ತಣ್ಣಗಿರಿ ಇದಿರಿ ಅಂತ ಅತ್ತಿ ಜೊತೆ ಮಾತಾಡೋ ಮಾತನ ತೆಗೆದು ಒಂದು ಕ್ವಾಟ್ರ್ ನೀ ಎಲ್ಲಿಗೆ ಹೊಕ್ಕಂದಿ? ಏನು ತೋಲಂಡಿ ಇಷ್ಟಿಲ್ಲ? ಎಷ್ಟು ಮಾತಾಡ್ತೀನಿ ನೀನು? ಏನೋಲೆ ನನ್ನ ತೋಲಂಡಿ ಅಂತೇನ? ಸುಮ್ನಿರು ಮಂಜು, ಈ ರೇಟ್ ಜಗಳಕ್ಕೆ ಹೋಗ್ಬೇಡ. ನಾಳೆ ಎಷ್ಟೋ ಇದ್ರು ನಿಮ್ಮ ಅಕ್ಕ ಹೋಗಿ ಅವ್ರ ಮನೆ ಬಾಳೆ ಮಾಡ್ಬೇಕು. ಸುಮ್ನಿರು, ನಾವ ಹೆಣ್ಣೆ ತಡ್ಕೊಂಡು ಹೋಗ್ಬೇಕು. ಭಾಳ ಹಾರಾಡ್ಬೇಡ. ಇದೈತಲ್ಲ ನಿಮ್ಮ ಅವ್ಗ, ಅದು ಅರಿವು ನಿನಗಿರ್ಲಿ ಏನ. ಭಾಳ ಹಾರಾಡ್ದಿ ಎಲ್ಲೋ ಇರ್ಬೇಕಾಕತಿ, ಹುಷಾರು. ಓಯ್, ತುಳಿದ್ನಿ ಅಂದ್ರೆ ಮಗನ ಇಲ್ಲೇ ತುಳಿದು ಬಿಡ್ತಾನೀಗ. ನಾನು ಏನಂತ ತಿಳ್ಕೊಂಬಿಟ್ಟಿದೀಯ? ಹಾಂ, ಏನು ನಿನ್ನಂಗೆ ಶಾಂಡ್ ಅನ್ಕೊಂಡೇನ? ಹೆಂತಿನ ಬಿಟ್ಬಿಟ್ಟು ಹೆಂತಿನ ಜಗಳ ಮಾಡಿ ತವ್ರ ಮನೆಗೆ ಕಳ್ಸಾಕ. ಹೆಂತಿನ ಹೆಂಗೆ ತಿರುವಾಡಿ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಿರ್ತೇನೆ ನಾ. ಅದನ್ನ ನೆನಪಿಟ್ಕೊಂಡ್ ಮೊದಲು ಏನ. ಯಾರು ಎಲ್ಲಿರ್ಬೇಕು, ಯಾರನ್ನ ಹೆಂಗೆ ನೋಡ್ಕೋಬೇಕು, ಯಾರು ಅವು ಹೆಂಗದಾಳ, ಹೆಂತಿ ಹೆಂಗದಾಳ, ಮೊದಲು ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಕ್ಕೆ ಕಲ್ಕೋರು. ಊರು ತೋಲಾಂಡಿ. ಮಂಜು ನಡಿ ನೀನು. ಇದೇ ಕಡೆ ನನ್ನ ಮಕ್ಕಳಿಗಾಗ್ಲಿ ಯಾರಿಗಾಗ್ಲಿ ಏನ್ರ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇನ್ನು ಮುಂದೆ ನೀನು ನನ್ನ ಮನೆಗೆ ಕಾಲಿಡೋ ಅವಶ್ಯಕತೆನೇ ಇಲ್ಲ. ನನ್ನ ಮಗಳನ್ನ ಕರೆಯಾಕೆ ಬರ್ತೀಯಲ್ಲ, ಆವಾಗ ಬಂದು ಹೊರಗೆ ಬೇಕಾರೆ ನಿಂತು ಕರ್ಕೊಂಡು ಹೋಗು. ನನ್ನ ಮಗ ತೋಲಾಂಡಿ ಅಂದಿ ಅಂದ್ರೆ ನಿಂದೇನಿಲ್ಲ. ಈ ಕತೆ ನೋಡಿದವರೆಲ್ಲ ಮುಂದಿನ ಎಪಿಸೋಡ್ ನೋಡ್ಬೇಕಂದ್ರೆ ಎಷ್ಟು ಜನ ನೋಡಿರ್ತಾರೋ ಅಷ್ಟು ಲೈಕ್ ಬರಬೇಕು. 10,000 ಯೂಸ್ ಬಂದರೆ 10,000 ಲೈಕ್ ಬಂದಿರಬೇಕು. ಹಂಗಂತ ಏನು ನೀನು ಡಿಮ್ಯಾಂಡ್ ಮಾಡ್ತಾ ಇದೆಯಾ ಅಂತ ಅನ್ನಕ್ಕೆ ಹೋಗ್ಬೇಡಿ. ಎಷ್ಟು ಜನ ನೋಡ್ತಿದ್ದೀರಾ, ಎಷ್ಟು ಜನ ನನ್ನ ಕತೆಗೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದಕ್ಕೆ ನನಗೆ ಗೊತ್ತಾಗಬೇಕು. ಹಾಗೆ ಯಾವ ಊರಿಂದ ನೀವು ಕತೆನ ನೋಡ್ತಾ ಇದ್ದೀರಂತ ಪ್ಲೀಸ್ ನೀವು ಒಂದು ಕಮೆಂಟ್ ಹಾಕ್ರಿ. ಎಲ್ಲರೂ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಸಾಧ್ಯ ಆದರೆ ಇವತ್ತೇ ಮಾಡ್ತೀನಿ, ಇಲ್ಲಾಂದರೆ ನಾಳೆ ತನಕ ರಿಪ್ಲೈ ಮಾಡ್ತಾ ಇರ್ತೀನಿ. ರಿಪ್ಲೈ ಅಂದರೆ ಅಲ್ಲಿ ಒಂದು ದಿಲ್ ಸಿಂಬಾಲ್ ಇರುತ್ತಲ್ಲ, ಅದಕ್ಕೆ ಸಿಂಬಾಲ್ಗೆ ಲೈಕ್ ಕೊಟ್ಟಿರ್ತೀನಿ, ಅದನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕಮೆಂಟ್ ಅಂತೂ ನಾನು ನೋಡಿರ್ತೀನಿ. ಸರಿನಾ?
ಓಕೆ ಥ್ಯಾಂಕ್ ಯು. ಇದ್ರ ಮುಂದಿನ ಎಪಿಸೋಡ್ ಬೇಕಾ? ಲಕ್ಷ್ಮಿ ಜೀವನದಲ್ಲಿ ಏನಾಗುತ್ತೆ ಪಾಪ ಕರ್ರಗ ಮಗಳು ಹುಟ್ಟಿರೋದ್ರಿಂದ ಅವ್ರ ತಂದೆ ತಾಯಿ ಅತ್ತೆ ಮಾವ ಚಲೋ ನೋಡ್ಕೋತಾರ ಇಲ್ವಾ, ಮುಂದೆ ಆಕಿ ತವ್ರ ಮನೇಲಿ ಹೆಂಗೆ ಬಾನೆತನ ಮಾಡ್ಕೋತಾಳ ಅನ್ನೋದನ್ನೆಲ್ಲ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಓಕೆ ರೀ, ಬರ್ಲನ್ರಿ, ಬಾಯ್.